ಹಲೋ ಫುಡೀಸ್, ವೆಲ್ಕಮ್ ಟು ಸೂರ್ಯಾಸ್ ಕಿಚನ್. ಇವತ್ತು ನಾನು ಪ್ರೋಟೀನ್ ಹಾಗೂ ಐರನ್ ರಿಚ್ ಫುಡ್ ಆಗಿರುವ ಪಾಲಕ್ ಪನ್ನೀರ್ ಹಾಗೂ ನಾನ್ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ. ಆದರೆ ಒಂದು ಟ್ವಿಸ್ಟ್ ಇದೆ, ತಂದೂರ್ ಬಳಸದೆ ನಾನ್ ಮಾಡಿದ್ದೀವಿ. ಹೇಗೆ ಅನ್ಕೊಂಡ್ರ? ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಬೇಕಾಗಿರುವ ಸಾಮಗ್ರಿಗಳು: 3 ಸಣ್ಣದಾಗಿ ಹೆಚ್ಚಿರುವ ಈರುಳ್ಳಿ, 10 ಕಂತೆ ಪಾಲಕ್ ಸೊಪ್ಪು, 200 ಗ್ರಾಂ ಪನ್ನೀರ್, ಅಡಿಗೆ ಎಣ್ಣೆ, ಸ್ವಲ್ಪ ಹೆಚ್ಚಿರುವ ಕೊತ್ತಂಬರಿ ಸೊಪ್ಪು, 100 ಗ್ರಾಂ ಬೆಣ್ಣೆ, ಕಲೋಂಜಿ ಹಾಗೂ ಬಿಳಿ ಎಳ್ಳು, 1.5 ಟೀ ಸ್ಪೂನ್ ಜೀರಿಗೆ ಪುಡಿ, 1 ಟೀ ಸ್ಪೂನ್ ಬೇಕಿಂಗ್ ಪೌಡರ್, ಅರ್ಧ ಟೀ ಸ್ಪೂನ್ ಬೇಕಿಂಗ್ ಸೋಡಾ, 50 ml ಫ್ರೆಶ್ ಕ್ರೀಮ್, 7 ಹೆಚ್ಚಿರುವ ಹಸಿಮೆಣಸಿನಕಾಯಿ, ಅರ್ಧ kg ಗೋಧಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, 2 ಟೀ ಸ್ಪೂನ್ ಸಕ್ಕರೆ ಪುಡಿ, 1 ಗಡ್ಡೆ ಸಣ್ಣದಾಗಿ ಹೆಚ್ಚಿರುವ ಬೆಳ್ಳುಳ್ಳಿ, 100 ml ಮೊಸರು, 1 ಟೀ ಸ್ಪೂನ್ ಅಚ್ಕಾರದ ಪುಡಿ, 2 ಇಂಚ್ ಶುಂಠಿ, 20 ಎಸಳು ಬಿಡಿಸಿರುವ ಬೆಳ್ಳುಳ್ಳಿ. ಮೊದಲಿಗೆ ಕಲಿಸುವ ಪಾತ್ರೆಗೆ ಗೋಧಿ ಹಿಟ್ಟು, ಉಪ್ಪು, ಸಕ್ಕರೆ ಪುಡಿ, ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ, ಮೊಸರು, ಸ್ವಲ್ಪ ಸ್ವಲ್ಪ ನೀರು ಹಾಕಿ ಈ ಹದಕ್ಕೆ ಕಲಿಸ್ಕೋಬೇಕು. ಈಗ ಹಿಟ್ಟಿನ ಮೇಲೆ ಎಣ್ಣೆ ಸವರಿ 1 ಅವರ್ ನೆನೆಸ್ಕೋಬೇಕು. ಕುದಿಯುವ ನೀರಿಗೆ ಪಾಲಕ್ ಸೊಪ್ಪು ಹಾಕಿ 2 ನಿಮಿಷದ ನಂತರ ಈ ರೀತಿ ಐಸ್ ವಾಟರ್ಗೆ ಹಾಕೋಬೇಕು. ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನಕಾಯಿ, ಪಾಲಕ್ ಸೊಪ್ಪು ಹಾಕಿ ಈ ಹದಕ್ಕೆ ರುಬ್ಕೋಬೇಕು. ಈಗ ಬಾಣಲಿಗೆ ಎಣ್ಣೆ ಮತ್ತು ಬೆಣ್ಣೆ, ಜೀರಿಗೆ, ಈರುಳ್ಳಿ, 1 ಪಿಂಚ್ ಸಾಲ್ಟ್ ಹಾಕಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ರುಬ್ಬಿರುವ ಮಿಶ್ರಣ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಉಪ್ಪು, ಅಚ್ಚಕಾರದ ಪುಡಿ, ಜೀರಿಗೆ ಪುಡಿ, ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಪನ್ನೀರ್ ಕ್ಯೂಬ್ಸ್ ಹಾಕೋಬೇಕು. ಈಗ ಒಗ್ಗರಣೆಗೆ ಎಣ್ಣೆ, ಹೆಚ್ಚಿರುವ ಬೆಳ್ಳುಳ್ಳಿ ಹಾಕಿ ಗೋಲ್ಡನ್ ಬ್ರೌನ್ ಆದ್ಮೇಲೆ 2 ಬ್ಯಾಡಗಿ ಮೆಣಸಿನಕಾಯಿ ಹಾಕೋಬೇಕು. ಈಗ ಒಗ್ಗರಣೆನ ಪಾಲಕ್ ಪನ್ನೀರ್ ಗ್ರೇವಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಗ್ರೇವಿನ ಫ್ರೆಶ್ ಕ್ರೀಮ್ ಹಾಕಿ ಗಾರ್ನಿಶಿಂಗ್ ಮಾಡಿದ್ರೆ ಈ ಪಾಲಕ್ ಪನ್ನೀರ್ ಟೇಸ್ಟಿ ಹಾಗೂ ಕಲರ್ಫುಲ್ ಆಗಿರುತ್ತೆ. ಈಗ ಹಿಟ್ಟನ್ನ 1 ಅವರ್ ನೆನೆಸ್ಕೊಂಡ್ಮೇಲೆ ಈ ರೀತಿ ಚೆನ್ನಾಗಿ ನಾದ್ಕೋಬೇಕು. ಈ ರೀತಿ ನಾದಿದ್ರೆ ನಾನ್ ಸಾಫ್ಟ್ ಹಾಗೂ ಕ್ರಿಸ್ಪಿಯಾಗಿ ಬರುತ್ತೆ. ನಾದ್ಕೊಂಡಿರೋ ಉಂಡೆನ
ಗೋಧಿ ಹಿಟ್ಟಿನಲ್ಲಿ ಡಿಪ್ ಮಾಡಿ ಸ್ವಲ್ಪ ಲಟ್ಸ್ಕೊಂಡು ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬಿಳಿ ಎಳ್ಳು ಹಾಗೂ ಕಲೋಂಜಿ ಹಾಕಿ ಸ್ವಲ್ಪ ಲಟ್ಸ್ಕೋಬೇಕು. ಈಗ ಇದನ್ನ ತಿರುಚಾಕಿ ಸ್ವಲ್ಪ ನೀರ್ ಸವರಿ ತವಾ ಮೇಲೆ ಹಾಕೋಬೇಕು. ಈ ರೀತಿ ಉಬ್ಬಕ್ ಶುರು ಆದ್ಮೇಲೆ ತವಾನ ಉಲ್ಟಾ ಮಾಡಿ ಈ ರೀತಿ ಎರಡೂ ಕಡೆ ಸುಟ್ಕೊಂಡು ಸ್ವಲ್ಪ ಬೆಣ್ಣೆ ಸವರಿದ್ರೆ ರುಚಿಕರವಾದ ನಾನ್ ಹಾಗೂ ಪಾಲಕ್ ಪನ್ನೀರ್ ಸವಿಯಲು ಸಿದ್ಧ. ಈ ನಮ್ಮ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಪ್ರೀತಿನ ಶೇರ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ, ಹಾಗೆ ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.